ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಚಿದಾನಂದ್. ಭರತನಾಟ್ಯ ನೃತ್ಯಗಾರ್ತಿ, ಅನೇಕ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವಂತವರು ಮತ್ತು ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವಂತವರು. ಅದೇ ರೀತಿಯಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಕಂಟೆಸ್ಟೆಂಟ್ ಆಗಿದ್ದಂಥವರು ಆಗಿರುವಂತಹ ಯಮುನಾ ಶ್ರೀನಿಧಿ ಅವರು ನಮ್ಮ ಜೊತೆಗಿದ್ದಾರೆ. ಇನ್ನೇನು ನಾಳೆ ಫಿನಾಲೆ ಕೂಡ ನಡೆಯಲಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಬಹಳಷ್ಟು ರಂಗೇರಿದೆ. ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿನ್ನರ್ ಯಾರಾಗ್ತಾರೆ, ರನ್ನರ್ ಅಪ್ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಯಮುನಾ ಶ್ರೀನಿಧಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಏನ್ ಹೇಳ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಬಗ್ಗೆ ಎನ್ನುವಂಥದ್ದನ್ನ ತಿಳ್ಕೊಂಡು ಬರೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಚಿದಾನಂದ, ಹೇಗಿದ್ದೀರಾ ಮೇಡಮ್? ನಾನು ಆರಾಮಾಗಿದ್ದೀನಿ, ಫಸ್ಟ್ ಕ್ಲಾಸ್. ನಾಳೆನೆ ಬಿಗ್ ಬಾಸ್ ಫಿನಾಲೆ. ಹೌದು ಮೇಡಮ್. ಸೊ ಚೆನ್ನಾಗಿದ್ದೀನಿ. ಆರಂಭದ ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ತಾವು ಕೂಡ ಕಂಟೆಸ್ಟೆಂಟ್ ಆಗಿದ್ದಂಥವ್ರು. 1 ವಾರಗಳ ಕಾಲ ಹೆಚ್ಚಿನ ಬಿಗ್ ಬಾಸ್ ಮನೆಯಲ್ಲಿದ್ರಿ. ಆವಾಗಿದ್ದಾಗೂ ಮತ್ತೆ ಈಗ ಪ್ರಸ್ತುತ ಹೇಗಿದೆ ಮೇಡಮ್ ಬಿಗ್ ಬಾಸ್ ವೈಬ್ ಅನ್ನುವಂಥದ್ದು? ನಾನಿದ್ದಿದ್ದು 1 ವಾರ. ಇತ್ತೀಚಿನ ದಿನದವರೆಗೂ ಪರಿಗಣಿಸ್ಲಿಲ್ಲ ಅಂದ್ರೂ ಕೂಡ ಒಂದೇ ವಾರದ ನಂತರ ಆದಂತಹ ಬದಲಾವಣೆಗಳು ನನಗೆ ನಂಬಕ್ಕೆ ಆಗ್ಲಿಲ್ಲ. ಇಷ್ಟು ಬೇಗ ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇದೆಯಾ ಅಂತ. ಪ್ರತಿದಿನನೂ ಹೊಸ ಹೊಸ ವಿಷಯಗಳು ಬರ್ತಾ ಇತ್ತು. ಪ್ರತಿದಿನನೂ ಹೊಸ ಹೊಸ ಏನ್ ಹೇಳ್ತಾರೆ, ಒಬ್ಬೊಬ್ಬರ ಅಂಶಗಳಾಗಬಹುದು, ಅವರ ವ್ಯಕ್ತಿತ್ವ ಆಗಬಹುದು, ಪ್ರತಿಯೊಂದು ದಿನನೂ ಒಂಥರ ಹೊಸದು ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಹಾಗಾಗಿ ಈ 115 ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಮ್ಯಾಮ್, ಈಗ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡಲೇಬೇಕು, ಅವರ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಬಗ್ಗೆ. ನಾನು ಒಂದೊಂದಾಗಿ ಕೇಳ್ತೇನೆ ಮೇಡಮ್, ನೀವು ಅವ್ರ ಬಗ್ಗೆ ಹೇಳಬೇಕು. ಮೊದಲಿಗೆ ಮೇಡಮ್ ನಾನು ಹನುಮಂತಿಯಿಂದ ಸ್ಟಾರ್ಟ್ ಮಾಡ್ತೇನೆ. ಹನುಮಂತ್ ಅವರ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಬಗ್ಗೆ ಹೇಳೋದಾದ್ರೆ ಮೇಡಮ್? ಹನುಮಂತು ಮೊನ್ನೆ 1 ವಾರದ ಹಿಂದೆ ಬಿಗ್ ಬಾಸ್ ಮನೆಯವರು ಹಳೆ ಸ್ಪರ್ಧಿಗಳನ್ನೆಲ್ಲ, ನನ್ನನ್ನು ಸೇರಿದಂತೆ ಹೊರಗಡೆ ಹೋದಂತ, ಎಲಿಮಿನೇಟ್ ಆಗಿ ಹೋದಂತ ಸ್ಪರ್ಧಿಗಳೆಲ್ಲರನ್ನೂ ಕೂಡ ಮನೆ ಒಳಗೆ ಕರೆಸಿದ್ರು. ಆ ಸಮಯದಲ್ಲಿ ನಾನು ಹನುಮಂತ್ ಅವ್ರಿಗೆ ಬರುವಾಗ, ಅದು ಟೆಲಿಕಾಸ್ಟ್ ಆಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ, ಹನುಮಂತ್ ಅವ್ರಿಗೆ ಬರುವಾಗ ನಾನು ಹೇಳ್ಬಿಟ್ಟು ಬಂದಿದ್ದು, ಹನುಮಂತ್ ಅವರೇ, ನೀವು ವಯಸ್ಸಿನಲ್ಲಿ ನನಗಿಂತ ತುಂಬಾ ಚಿಕ್ಕವರು, ಆದ್ರೆ ನಿಮ್ಮಿಂದ ನಾನು ಕಲ್ತದ್ದು ಸಾಕಷ್ಟು ಇದೆ ಅಂತ ಹೇಳಿದೆ. ಅವರು ತುಂಬಾ ಖುಷಿ ಪಟ್ರು. ಹೇಗೆ ಮೇಡಮ್, ಹೇಗೆ ಇಷ್ಟು ದೊಡ್ಡ ಮಾತು ಹೇಳ್ತಾ ಇದ್ದೀರಾ ಅಂತ. ನಾ ಹೇಳ್ದೆ, ನೋಡಪ್ಪ, ಕಲಿಯೋದು ನಮಗಿಂತ ಚಿಕ್ಕವರು, ನಮಗಿಂತ ದೊಡ್ಡವರು ಆ ರೀತಿ ಬರೋದಿಲ್ಲ. ಅಲ್ಲಿ ಯಾರಲ್ಲಿ ಆ ಒಂದು ಜ್ಞಾನ ಇರುತ್ತೆ. ಸೊ ಅದನ್ನ ಪಡ್ಕೊಳ್ಳೋದು ಯಾವ ವಯಸ್ಸಿನವರಾದ್ರೂ ಒಂದೇನೆ. ಸೊ ಅವ್ರಿಗೆ ಹೇಳ್ದೆ ನಾನು, ಮುಗ್ಧ ಅಂತ ಅಂದ್ರೆ, ನಾನು ಎಲ್ಲರೂ ಅಂದ್ಕೊಳ್ಳೋದೇನು, ಮುಗ್ಧ ಅಂತಂದ್ರೆ ಇನ್ನೋಸೆಂಟ್, ಏನು ಗೊತ್ತಿಲ್ಲ. ಆದ್ರೆ ಮುಗ್ಧತೆ ಅನ್ನೋದು ಏನು ಗೊತ್ತಿಲ್ಲ ಅಲ್ಲ. ಮುಗ್ಧತೆ ಅಂತ ಹೇಳಿದ್ರೆ ಯಾರಿಗೂ ನೋವಿಸ್ದೇ ಇರೋದು, ಯಾರಿಗೂ ದುಃಖ ಕೊಡುವಂಥ ವಿಚಾರವನ್ನ ಮಾತಾಡದೇ ಇರೋದು, ಯಾರಿಗೂ ದುಃಖ ಕೊಡದೇ ಇರುವಂತಹ ರೀತಿಯಲ್ಲಿ ನಡ್ಕೊಳ್ದೇ ಇರುವಂಥದ್ದು ಮುಗ್ಧತೆ. ಅದು ನನಗೆ ಅರ್ಥ ಆಗಿದ್ದು ಹನುಮಂತು ನಿಮ್ಮ ವ್ಯಕ್ತಿತ್ವದಿಂದ. ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ ನಾನು ಅಂತ ಹೇಳಿದೆ. ತುಂಬಾ ಖುಷಿಪಟ್ಟು ಪಾಪ ಅವ್ರು ನನಗೆ ನಮಸ್ಕಾರ ಮಾಡ್ಕೊಳಕ್ ಬಂದು, ನಾನು ಅಯ್ಯೋ ಇಲ್ಲಲ್ಲಪ್ಪ ಹನುಮಂತು, ಜ್ಞಾನದಲ್ಲಿ ಪರಿಜ್ಞಾನದಲ್ಲಿ ನೀನು ನಿಜವಾಗ್ಲೂ ನನಗಿಂತ ತುಂಬಾ ದೊಡ್ಡ ವ್ಯಕ್ತಿ ಅಂತ ಹೇಳಿ ಬಂದೆ ನಾನು. ಸೊ ಹನುಮಂತನಲ್ಲಿ ನಾನು ಸಾಕಷ್ಟು ಒಳ್ಳೆ ವಿಚಾರಗಳನ್ನ, ಸ್ಟ್ರೆಂತ್ ಅನ್ನ ನಾನು ನೋಡ್ಬಿಟ್ಟಿದ್ದೀನಿ. ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ 2 ವಾರದ ಹಿಂದೆ, ನೀವೆಲ್ಲರೂ ಒಬ್ರ ಮೇಲೆ ಒಬ್ರು ಗಮನ ಕೊಟ್ಕೊಂಡು ಇನ್ನೂ ಗುದ್ದಾಡ್ಕೊಂಡು ಬರ್ತಾ ಇದ್ದೀರಾ. ಹನುಮಂತು ಅವನ ಮೇಲೆ ಅವನು ಗಮನ ಹರಿಸಿದ್ರಿಂದ ಇವತ್ತು ಎಲ್ಲೋ ಮುಂದಿದ್ದಾನೆ. ಫಿನಾಲೆಗೆ ಹೋಗೋದಕ್ಕೆ ಅವನೇ ಮೊದಲಿಗ, ಎಲ್ಲೋ ಅವನು ಹೋಗಿ ತಲುಪಿದಾನೆ. ಯಾಕೆ ಅಂತ ಅಂದ್ರೆ ಅವನ ಮೇಲೆ ಗಮನವನ್ನ ಕೊಡ್ತಾ ಇದ್ದ ಅಂತ. ಅದು ನೋಡಿ, ನಾವು ಪಠ್ಯಪುಸ್ತಕದಲ್ಲಿ ಓದ್ತೀವಿ, ಇನ್ನೊಂದು ವಿಚಾರವಾಗಿ ಓದ್ತೀವಿ, ಮತ್ತೊಂದು ಕಡೆ ಓದ್ತೀವಿ. ಇದು ಜ್ಞಾನವಾಗಿ ಕೊಡ್ತಾರೆ. ಏನು ಅಂತಂದ್ರೆ ನಮ್ಮ ಮೇಲೆ ನಾವು ಗಮನವನ್ನ ಹರಿಸ್ಬೇಕು, ಬೇರೆಯವ್ರ ಮೇಲಲ್ಲ ಅಂತ ಹೇಳಿ. ಅದನ್ನ ಹಳ್ಳಿಯಿಂದ ಬಂದಂತಹ ಈ ಮುಗ್ಧ ಹುಡುಗ ಎಷ್ಟು ಸುಲಭವಾಗಿ ನಮ್ಗೆ ತೋರಿಸ್ಕೊಟ್ಟಿದ್ದಾನೆ. ಹಾಗೆಲ್ಲ ಮನೆಯಲ್ಲಿ ಇರುವಂತವರೆಲ್ಲ ಸಿಟಿ ಮಂದಿ ಮೇಡಮ್. ಈತ ಒಬ್ಬನೇ ಹಳ್ಳಿ ಹುಡುಗ, ತಂದೆ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದಾಗ್ಲಿ, ಆ ಮುಗ್ಧತೆ ಆಗಿರಬಹುದು, ಪ್ರತಿಯೊಂದು ಆಟಗಳ ಬಗ್ಗೆ ಆಗಿರ್ಬೋದು, ತುಂಬಾ ಪ್ರಾಮಾಣಿಕ ಆಟ ಆಡ್ತೀನಿ ಅಂತ ಪ್ರತಿಯೊಬ್ಬ ಸ್ಪರ್ಧಿಗಳು ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ನೋಡಿ, ಅವ್ರು ಹಾಕೊಳ್ಳೋ ಉಡುಪಲ್ಲೂ ಕೂಡ ಯಾವುದೇ ಒಂದು ಏನ್ ಹೇಳ್ತಾರೆ, ಆಡಂಬರ ಇಲ್ಲ. ಪಾಪ ಸುದೀಪ್ ಸರ್ ಅವ್ರಿಗೆ ಕಳ್ಸಿದ್ರು, ಒಳ್ಳೊಳ್ಳೆ ಬಟ್ಟೆ ಜೊತೆ ಎಲ್ಲ ಮಾಡಿ ಕಳ್ಸಿದ್ರೆ, ಇದು ಯಾಕೋ ನನಗೆ ಸರಿ ಬರುವಲ್ದ್ರಿ ಅಂತ ಹೇಳಿ ಪಾಪ ಅವರು ನೋಡಿ, ಅವ್ರ ಲುಂಗಿನಲ್ಲೇ, ಅವ್ರ ಶರ್ಟಲ್ಲೇ ಎಷ್ಟು ಆರಾಮವಾಗಿ ಇರ್ತಾರೆ ಅಂತ ಅಂದ್ರೆ, ಸ್ವಲ್ಪ ನನ್ನ ನೇಚರ್ ಹಾಗೆ ಅಂದ್ರೆ ಉಡುಗೆ ತೊಡುಗೆಗೆ ನಾನು ಅಷ್ಟು ಗಮನ ಕೊಡದೇ ಇರೋ ಅವಳಿಗೆ ಅದ್ರಲ್ಲಿ ಸಾಕಷ್ಟು ನಾನು ಇದನ್ನು ಕೂಡ ಕೇಳ್ಪಟ್ಟಿದ್ದೀನಿ. ಬಟ್ ಹನುಮಂತ್ ಅವ್ರನ್ನ ನೋಡಿದಾಗ ತುಂಬಾ
ಖುಷಿ ಆಯ್ತು ನನಗೆ. ನನ್ನ ಆತ್ಮಸ್ಥೈರ್ಯನೇ ಒಂಥರ ಹೆಚ್ಚಾಯ್ತು ಅನ್ನಿಸ್ತು. ನಾವು ಹಾಕೊಳ್ಳೋ ಬಟ್ಟೆ ಮೇಲಲ್ಲ ನಮ್ಮ ವ್ಯಕ್ತಿತ್ವ ನಿಂತಿರೋದು, ಅದನ್ನ ಹನುಮಂತು ಅವರು ಬಹಳ ಸರಳವಾದ ರೀತಿಯಲ್ಲಿ ಮಾಡಿ ತೋರಿಸಿದ್ರು. ಹಾಗಾಗಿ ಹನುಮಂತು ಅವ್ರ ಬಗ್ಗೆ ಹೇಳೋದಕ್ಕೆ ತುಂಬಾ ತುಂಬಾ ಒಳ್ಳೆ ವಿಚಾರಗಳಿದೆ. ಓಕೆ, ಇನ್ನೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡಲೇಬೇಕು ಮೇಡಮ್. ರಜತ್ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟರು. ರಜತ್ ತಮ್ಮದೇ ಆಗಿರ್ತಕ್ಕಂಥ ಆಕ್ರಮಣವಾಗಿರ್ತಕ್ಕಂಥ ಮನೋಭಾವನೆ ಮುಖಾಂತರ ದೊಡ್ಡ ಮನೆಯಲ್ಲಿ ತುಂಬಾ ಸದ್ದು ಮಾಡ್ತಾ ಇದ್ದಾರೆ ರಜತ್ ಅವರು. ರಜತ್ ಬಗ್ಗೆ ಹೇಳೋದಾದ್ರೆ ಮೇಡಮ್, ನನಗೆ ರಜತ್ ಅವ್ರು ಬಂದ ತಕ್ಷಣ ಯಾರಪ್ಪ ಇದು ಇಷ್ಟೊಂದು ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಬರ್ತಾ ಇದಾರಲ್ಲ ಅಂತ ಮೊದಲನೇ ದಿನ ಅನ್ಸಿತ್ತು. ಆದ್ರೆ ಅವ್ರು ಬಂದ ತಕ್ಷಣ ಆ ಮನೆಯಲ್ಲಿ ಹೊಂದ್ಕೊಂಡಂತ ರೀತಿ, ಎಲ್ರನ್ನು ಮಾತಾಡಿಸ್ತಾ ಇರುವಂತಹ ರೀತಿ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡೋದು, ಯಾವುದೇ ಒಂದು ಒಳ್ಳೇದೋ ಕೆಟ್ಟದೋ ಅಂಶವನ್ನ ಎತ್ತಿ ತೋರಿಸ್ಬೇಕಂದ್ರೆ ತೋರಿಸೋದು, ಅದೆಲ್ಲದನ್ನು ರಜತ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ನನಗೆ ತುಂಬಾ ಒಬ್ಬ ಇಷ್ಟವಾದಂತಹ ಸ್ಪರ್ಧಿ ರಜತ್ ಅವರು ಅಂತ ನಾನು ಹೇಳ್ತೀನಿ. ಮತ್ತೊಬ್ಬ ಸ್ಪರ್ಧಿಯ ಬಗ್ಗೆ ಮಾತಾಡ್ಬೇಕು, ತ್ರಿವಿಕ್ರಮ್ ಮೇಡಮ್. ತ್ರಿವಿಕ್ರಮ್, ನಾನು ಇದ್ದಂತ ಒಂದೇ ವಾರದಲ್ಲಿ ನಾನು ನೋಡಿದಂತಹ ತ್ರಿವಿಕ್ರಮ್ ನನಗೆ ತುಂಬಾನೇ ಇಷ್ಟ ಆದ್ರು. ಅವರು ನನಗೊಂದು ಸ್ಫೂರ್ತಿಯನ್ನು ಕೊಡ್ತಾ ಇದ್ರು. ಯಾವಾಗಲೂ ಹೇಳೋರು, ಮೇಡಮ್ ನಿಮ್ಮನ್ನ ನೋಡಿದ್ರೆ ನಿಮ್ಗೆ ಇಷ್ಟು 50 ವರ್ಷ ಆಗಿದೆ ಅಂತ ಅನ್ಸೋದೇ ಇಲ್ಲ, ನೀವು ಎಷ್ಟು ಫಿಟ್ ಆಗಿ ಮೇಂಟೈನ್ ಮಾಡ್ಕೊಂಡಿದ್ದೀರಾ, ಎಷ್ಟು ಒಂದು ಶಕ್ತಿಯುತವಾಗಿರ್ತೀರಾ, ಯಾವಾಗಲೂ ಸ್ಫೂರ್ತಿಯಿಂದ ಇರ್ತೀರಾ, ನಿಮ್ಮನ್ನ ನೋಡಿದ್ರೆ ನಮಗೆ ಒಂದು ಸ್ಫೂರ್ತಿ ಬರುತ್ತೆ ಮೇಡಮ್ ಅಂತ ಹೇಳಿ ಉತ್ಸಾಹ ತುಂಬವರು. ಮತ್ತೆ ಅವರು ವರ್ಕೌಟ್ ಅಲ್ಲೆಲ್ಲ ತುಂಬಾ ಸ್ಟ್ರಾಂಗ್ ಪರ್ಸನ್ ಅಲ್ವಾ. ನನಗೂ ಕೂಡ ಕೆಲವು ಟಿಪ್ಸ್ ಅನ್ನ ಕೊಟ್ಟು ದಿನ ಸಂಜೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು, ಬನ್ನಿ ನೀವು ನನ್ನ ಜೊತೆ ವರ್ಕೌಟ್ ಮಾಡಿ ಅಂತ ಹೇಳಿ, ತ್ರಿವಿಕ್ರಮ್ ಅವರು. ಸೊ ಹಾಗಾಗಿ ನನಗೆ ಅವ್ರ ಮೇಲೆ ತುಂಬಾ ಗೌರವ ಮತ್ತೆ ಪ್ರೀತಿ ಇದೆ. ಈಗ ಮಹಿಳಾ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡೋದಾದ್ರೆ ಮೇಡಮ್, ಭವ್ಯ ಕೂಡ ಒಬ್ರು. ಭವ್ಯ ತಮ್ಮದೇ ಆಗಿರ್ತಕ್ಕಂಥ ಸಿಟ್ಟಿನ ಭಾವನೆಯನ್ನು ಹೊಂದಿರ್ತಾರೆ. ಅವಾಗ ಜಗಳವನ್ನು ಮಾಡ್ಕೊಂಡಿರ್ತಾರೆ, ಕಿರಿಕ್ ಮಾಡ್ಕೊಂಡಿದ್ದಾರೆ. ಭವ್ಯ ಅವ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, ಭವ್ಯ ಅವರು ನನಗೆ ಆ ಮನೆ ಒಳಗೆ ಮೊದಲು ಕನೆಕ್ಟ್ ಆಗಿದ್ದು ಅಂತ ಅಂದ್ರೆ ಭವ್ಯ ಅವರೇ. ನಾವಿಬ್ರೆ ಫಸ್ಟ್ ಮನೆ ಒಳಗೆ ಪ್ರವೇಶವನ್ನ ಮಾಡೋದು. ಅವ್ರ ಜೊತೆ ಚೆನ್ನಾಗಿತ್ತು. ಆಮೇಲೆ ನಾನು ಇನ್ನೊಂದು ತೊಂದರೆ ಏನು ಅಂತಂದ್ರೆ, ಇಲ್ಲಿ ನಾನು ಆ ಮನೆ ಒಳಗೆ ಇದ್ದಿದ್ದು ಕೇವಲ ಒಂದೇ ವಾರ. ಹಾಗಾಗಿ ಎಲ್ಲರ ಜೊತೆಗೂ ತುಂಬಾ ಚೆನ್ನಾಗಿ ಬೆರೆಯೋದಕ್ಕೆ ಆಗ್ಲಿಲ್ಲ. ಯಾಕಂತಂದ್ರೆ ಒಂದು ವಾರ ಬಹಳ ಕಡಿಮೆ ಸಮಯ. ಸೊ ಹಾಗಾಗಿ ಗೊತ್ತಿರೋ ಮಟ್ಟಿಗೆ ಆದ್ರೆ ಭವ್ಯ ಅವ್ರಿಗೂ ನನಗೂ ಒಂದು ಕನೆಕ್ಷನ್ ಆಯ್ತು. ಎಲ್ಲಿ ಅಂತ ಅಂದ್ರೆ, ನನಗೆ ಬೆಳಿಗ್ಗೆ 4:15 ಎದ್ದೇಳುವಂತಹ ಅಭ್ಯಾಸ. ಆ ಸಮಯದಲ್ಲಿ ಮನೆಯೊಳಗೆ ಆಗ್ತಾ ಇದ್ದಂಥ ಕೆಲವು ಆಕ್ಟಿವಿಟಿಗಳು, ಏನು ನಿಯಮ ಉಲ್ಲಂಘನೆ ಮಾಡುವಂಥ ಕೆಲವು ಚಟುವಟಿಕೆಗಳು ಅಲ್ಲಿ ನಡೀತಾ ಇದ್ದಾಗ ನಾನು ಹೋಗಿ ಭವ್ಯನ ಎಬ್ಬಿಸ್ತಾ ಇದ್ದೆ. ಯಾಕೆ ಅಂತಂದ್ರೆ, ಭವ್ಯ ಸ್ವಲ್ಪ ತಪ್ಪು ಒಪ್ಪುಗಳನ್ನ ಕಟ್ಟುನಿಟ್ಟಾಗಿ ಹೇಳುವಂತಹ ವ್ಯಕ್ತಿ. ಸೊ ಹಾಗಾಗಿ ನಾನು ಹೋಗಿ ಅವ್ರನ್ನ ಪಾಪ 4:15 ಎಬ್ಬಿಸ್ತಾ ಇದ್ದೆ. ಭವ್ಯ ಎದ್ದೇಳು, ಅಲ್ಲಿ ನಿಯಮ ಉಲ್ಲಂಘನೆ ಆಗ್ತಾ ಇದೆ, ನಾವು ಇದನ್ನ ಇದು ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ಅವ್ರನ್ನ ಎಬ್ಬಿಸಿದಾಗ ಪಾಪ ಒಂದ್ ದಿವಸನು ಮೇಡಮ್ ನಂಗೆ ನಿದ್ದೆ ಬರ್ತಾ ಇದೆ, ಗಾಢ ನಿದ್ದೆಯಲ್ಲಿ ಇದ್ದೀನಿ, ಎಬ್ಬಿಸ್ಬೇಡಿ ಅಂತ ಪಾಪ ಯಾವತ್ತೂ ಹೇಳಲೇ ಇಲ್ಲ. ಎದ್ದು ಬಂದು ಪಾಪ ಅದನ್ನೆಲ್ಲ ಆ ರೀತಿಯಾಗಿತ್ತು. ಸೊ ಅವರು ಕೂಡ ನನಗೆ. ಮೋಕ್ಷಿತಾ ಅವ್ರ ಬಗ್ಗೆ ಹೇಳಿದ್ರು. ಮೋಕ್ಷಿತಾ ಅವರು ನಾನು ಮನೆಯೊಳಗೆ ಇದ್ದಾಗ ಪಾಪ ಅವರು ನರಕದಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವ್ರದ್ದು ನಂದು ಬಾಂಡಿಂಗ್ ಅಷ್ಟೊಂದು ಬೆಳಿಲಿಲ್ಲ. ಆದ್ರೆ ಅಲ್ಲಿ ನಿಂತ್ಕೊಂಡು ಅವ್ರನ್ನ ದೂರದಲ್ಲೇ ನಿಂತ್ಕೊಂಡು ನಾವು ಸಾಕಷ್ಟು ಮಾತಾಡ್ತಾ ಇದ್ವಿ. ಅವ್ರ ಪಾಪ ಎಲ್ಲ ಹೇಳ್ಕೊಳ್ಳೋರು, ಮೇಡಮ್ ನಿಮ್ಮನ್ನ ನೋಡಿದ್ರೆ ಖುಷಿ ಆಗುತ್ತೆ, ಯಾವಾಗ್ಲೂ ಒಂದು ಉತ್ಸಾಹದ ಚಿಲುಮೆ ತರ ಇರ್ತೀರಾ ನೀವು, ನಿಮ್ಮನ್ನ ನೋಡಿದ್ರೆ ಖುಷಿ ಆಗುತ್ತೆ ಅಂತ ಅವರು ಹೇಳೋರು. ನಾನು ಮೋಕ್ಷಿತಾ ನಿಮ್ಮನ್ನ ನೋಡಿದ್ರೆ ನನಗೊಂಥರ ಖುಷಿ ಆಗುತ್ತೆ, ನೀವು ನಿಮ್ಮಲ್ಲಿ ಒಳಗಡೆ ಅವರಿಗೆ ತುಂಬಾ ಶಕ್ತಿ ಇದೆ, ತುಂಬಾ ಶಕ್ತಿ ಇದೆ. ಆದ್ರೆ ಅವ್ರು ಎಲ್ಲದನ್ನು ತಾಳ್ಮೆಯಿಂದ ಇಟ್ಕೊಂಡು ಸಹಿಸ್ಕೊಂಡು ನಡ್ಕೊಂಡು ಹೋಗುವಂತಹ ಹುಡುಗಿ. ಮೋಕ್ಷಿತಾ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ನನಗೆ ಬಹಳ ಇಷ್ಟವಾದಂಥದ್ದು ಒಂದು ಅಂಶ ಏನಾಯ್ತು ಅಂತಂದ್ರೆ, ಈಗ ಒಂದು 7-8 ವಾರದ ಹಿಂದೆ ಈ ಕ್ಯಾಪ್ಟನ್ಸಿ ವಿಚಾರವಾಗಿ ನಡೆದಾಗ, ನನ್ನ ಕ್ಯಾಪ್ಟನ್ಸಿ ವಿಚಾರ ಮೊದಲಿದೆ ಹೇಳ್ಬಿಡ್ತೀನಿ. ನನ್ನ ಕ್ಯಾಪ್ಟನ್ಸಿ ವಿಚಾರ ಆದಾಗ ನಾನು ಒಂದು ಪಾಯಿಂಟ್ ಅಲ್ಲಿ ಹೇಳಿರ್ತೀನಿ, ಅಲ್ಲೇನೋ ಒಂದು ಡೀಲಿಂಗ್ಗಳು ಬರುತ್ತೆ, ಅದು ನನಗೆ ಗೊತ್ತಿರಲ್ಲ. ಅದೆಲ್ಲ ಗೊತ್ತಾದ್ಮೇಲೆ ನಾನೊಂದು ಮಾತು ಹೇಳ್ತೀನಿ. ಸುದೀಪ್ ಸರ್ ಅದ್ರ ಬಗ್ಗೆ ಹೇಳಿದಾಗ ನಾನೇನು ಹೇಳ್ತೀನಿ ಅಂತಂದ್ರೆ, ಅವಾಗ ಮೋಕ್ಷಿತಾ ಅಲ್ಲಿರಲ್ಲ, ನಾನು ಬೇರೆಯವ್ರ ಜೊತೆ ಹೇಳೋದು. ನಾನು ಬಿಗ್ ಬಾಸ್ ಮನೆಯೊಳಗೆ ಎಷ್ಟೇ ದಿನ ಇದ್ರೂ, ನಾನು ಕ್ಯಾಪ್ಟನ್ ಆಗಲಿಲ್ಲ ಅಂದ್ರೂ ಚಿಂತೆ ಇಲ್ಲ. ಆದರೆ ಡೀಲಿಂಗ್ಗಳು ಮಾಡೋದು, ನಾನು ಹೊರಗಡೆನೆ ಲಂಚ ಕೊಟ್ಟು ಯಾವುದೇ ಒಂದು ವಿಚಾರವಾಗಿ ಲಂಚ ಕೊಟ್ಟು ಬಂದಿರೋಳು ಇಲ್ಲಿವರೆಗೂ. ಬಿಗ್ ಬಾಸ್ ಮನೆಯೊಳಗೆ ನಾನು ಡೀಲಿಂಗ್ಗಳು ಮಾಡ್ಕೊಂಡು ಲಂಚ ಕೊಟ್ಕೊಂಡು ಕ್ಯಾಪ್ಟನ್ ಆಗ್ಬಿಡ್ತೀನಾ? ನಾನು ಅಷ್ಟು ದಿನ ಕ್ಯಾಪ್ಟನ್ ಆಗಲಿಲ್ಲ ಅಂದ್ರೂ ಚಿಂತೆ ಇಲ್ಲ. ನನ್ನ ಒಂದು ಪ್ರಿನ್ಸಿಪಲ್ಸ್ ಏನಿದೆ ಜೀವನದಲ್ಲಿ, ಅದನ್ನ ಬಿಟ್ಟು ನಾನು ಹೋಗೋದಿಲ್ಲ ಅಂತ ಹೇಳಿರ್ತೀನಿ. ಮೊನ್ನೆ ಮೋಕ್ಷಿತಾ ಅವರು ಒಂದು ಮಾತನ್ನ ಹೇಳ್ತಾರೆ, ಕ್ಯಾಪ್ಟನ್ಸಿ ವಿಚಾರವಾಗಿ ಏನೇನೋ ಅವರೇನೋ ಒಂದು ಟಾಸ್ಕ್ ಮಾಡ್ಬೇಕಾಗತ್ತೆ, ಮಾಡಲ್ಲ ಪಾಪ, ಡಿಸ್ಕಷನ್ ನಡೆಯುತ್ತೆ. ನಾನು ಕ್ಯಾಪ್ಟನ್ ಆಗ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ನಾನು ನನ್ನ ವ್ಯಕ್ತಿತ್ವವನ್ನ ಬಿಟ್ಟು, ನನ್ನ ಸ್ವಾಭಿಮಾನವನ್ನ ಬಿಟ್ಟು ನಾನು ಆ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ನನಗೆ ತುಂಬಾ ಖುಷಿ ಆಯ್ತು ಅವಾಗ. ಯಾಕಂತಂದ್ರೆ ನಂದು ಅದೇ ವ್ಯಕ್ತಿತ್ವ. ಯಾವುದೋ ಒಂದು ದೊಡ್ಡ ಅಚೀವ್ಮೆಂಟ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನನ್ನ ಸ್ವಾಭಿಮಾನವನ್ನ, ನಾನು ಏನೇನು ಒಂದು ರೀತಿಯಾಗಿ ನಡ್ಕೊಂಡು ಬಂದಿರ್ತೀನಿ ಜೀವನದಲ್ಲಿ, ಅದನ್ನ ಬಿಟ್ಟು ಹೋಗೋದಿಲ್ಲ. ಅದನ್ನ ಹೇಳಿಯೂ ಮಾಡಿಯೂ
ತೋರಿಸಿದಂತಹ ಸ್ಪರ್ಧಿ ಮೋಕ್ಷಿತಾ. ಸೊ ಹಾಗಾಗಿ ನನಗೆ ಮೋಕ್ಷಿತಾ ಅವ್ರ ಮೇಲೆ ಆ ವಿಚಾರವಾಗಿ ತುಂಬಾನೇ ಗೌರವ ಇದೆ. ಓಕೆ, ಮತ್ತೊಬ್ಬ ಸ್ಪರ್ಧಿ ಉಗ್ರ ಮಂಜು ಮೇಡಮ್, ತಮ್ಮದೇ ಆಗಿದ ಉಗ್ರ ರೂಪ ತಾಳಿ ಅನೇಕ ಕಡೆಗಳಲ್ಲಿ ಅನೇಕ ಟಾಸ್ಕ್ಗಳ ಮಧ್ಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಆಟ ಆಡಿದ್ದಾರೆ. ಉಗ್ರ ಮಂಜು ಬಗ್ಗೆ ಹೇಳೋದಾದ್ರೆ ಮೇಡಮ್, ಅವರು ನಾನಲ್ಲಿದ್ದಾಗ ಅವ್ರು ಇದ್ದಿದ್ದ ರೀತಿನೇ ಬೇರೆ ಇತ್ತು. ಸೊ ನಾನು ಅಲ್ಲಿಂದ ಬಂದ ನಂತರ ಒಂದು 3-4 ವಾರ ಅದೇ ಒಂದು ಹೈ ಎನರ್ಜಿ ಸ್ಪಿರಿಟ್ ಅಲ್ಲಿ ಇದ್ರು. ಈಗ ಮನೆ ಒಳಗಡೆ ಇರುವಂತಹ ಸ್ಪರ್ಧಿಗಳೇ ಹೇಳೋ ರೀತಿಯಲ್ಲಿ, ಮತ್ತೆ ಸುದೀಪ್ ಸರ್ ಅವರೇ ಪ್ರತಿ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಹೇಳೋ ಮಾತಿನ ಆಧಾರದ ಮೇಲೆ ಉಗ್ರ ಮಂಜೂರು ತುಂಬಾ ಡ್ರಾಪ್ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಪಾಪ ಸುದೀಪ್ ಸರ್ ಅವರು ಪ್ರತಿ ವಾರ ಹೇಳಿದ್ರು, ಎಚ್ಚೆತ್ಕೋ, ಸಮಯ ಮೀರ್ತಾ ಇದೆ, ಎಚ್ಚೆತ್ಕೋ ಅಂತ ಪಾಪ ಹೇಳ್ತಾನೆ ಇದ್ರು. ಹಾಗೆಯೇ ಮೊನ್ನೆ ತ್ರಿವಿಕ್ರಮ್ ಆಗ್ಬೋದು, ಮತ್ತಷ್ಟು ಎಲ್ಲ ಕಂಟೆಸ್ಟೆಂಟ್ಗಳು ಹೇಳಿದ್ದು, ನಾವು ಮೊದಲನೇ 3-4 ವಾರ ನೋಡಿದಂತಹ ಮಂಜಣ್ಣ ಇವಾಗ ನಾವು ನೋಡ್ತಾ ಇಲ್ಲ, ಎಲ್ಲೋ ಅವ್ರನ್ನ ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ, ಕಳೆದು ಹೋಗ್ಬಿಟ್ಟಿದ್ದಾರೆ, ಕುಗ್ಗಿ ಬಿಟ್ಟಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದನ್ನ ಪರದೆ ಮೇಲೆ ನಾವು ಕೂಡ ಅದನ್ನ ನೋಡಿದೀವಿ. ಅದರ್ವೈಸ್ ಅವ್ರು ಒಳ್ಳೆ ಕಂಟೆಸ್ಟೆಂಟ್. ಓಕೆ, ಸದ್ಯ ಮೇಡಮ್ ಈಗ ಶೋ ವೀಕ್ಷಕರಲ್ಲಿ ಆಗಲಿ ಹೊರಗಡೆ ಆಗಲಿ ಸಾಕಷ್ಟು ಡಿಸ್ಕಷನ್ ನಡೀತಾ ಇದೆ. ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಸ್ಕ್ರಿಪ್ಟೆಡ್ ಎನ್ನುವ ಹಾಗಾಗಿ ಈ ಪ್ರಸ್ತುತವಾಗಿ ನಡೆಯುವಂತಹ ಎಲ್ಲ ಘಟನೆಗಳು ಕೂಡ ಸ್ಕ್ರಿಪ್ಟೆಡ್ ಅಥವಾ ನಾನ್ ಸ್ಕ್ರಿಪ್ಟೆಡ್ ಮೇಡಮ್? ಹಾಗೆ ಖಂಡಿತ ಸ್ಕ್ರಿಪ್ಟೆಡ್ ಅಲ್ಲ. ಅಲ್ಲಿರುವಂತಹ ಆಟಗಳನ್ನ, ಸ್ಪರ್ಧೆಗಳನ್ನ, ಅಥವಾ ಯಾವುದೇ ಒಂದು ಮೈಂಡ್ ಗೇಮ್ಸ್, ಇದನ್ನೆಲ್ಲ ಒಂದು ಕ್ರೀಡೆಯಾಗಿ, ಒಂದು ಟಾಸ್ಕ್ ಆಗಿ ಕೊಡ್ತಾರೆ ಅದನ್ನ. ಸೊ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ಹೊರತು ಯಾವುದು ಸ್ಕ್ರಿಪ್ಟೆಡ್ ಅಲ್ಲ. ನೀವು ಈ ರೀತಿಯಾಗಿರ್ಬೇಕು, ನೀವು ಈ ರೀತಿಯಾಗಿ ಮಾತಾಡ್ಬೇಕು, ಅದು ಖಂಡಿತ ಕೆಲವೊಮ್ಮೆ ನಡೆದಿದೆ ಮೇಡಮ್. ಯಾಕಂದ್ರೆ ತ್ರಿವಿಕ್ರಮ್ ಅವರಿಗೆ ಆಯಿಲ್ ಹಚ್ಚುವಂತ ಕೆಲವೊಂದು ಟಾಸ್ಕ್ ಆಗ್ಲಿ, ಐಶ್ವರ್ಯ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳುವಂತದ್ದು ಕೆಲವೊಂದಿಷ್ಟು ವಿಡಿಯೋ ಬಹಳಷ್ಟು ವೈರಲ್ ಅದು. ಈ ಸ್ಕ್ರಿಪ್ಟೆಡ್ ಅನ್ನುವಂಥದ್ದು ಮುಖ್ಯವಾಗಿ ಕಾಣುತ್ತೆ. ಆ ವಿಚಾರವಾಗಿ ತುಂಬಾ ಡಿಸ್ಕಷನ್ ಆಯ್ತು ಹೊರಗಡೆ ಸ್ಕ್ರಿಪ್ಟೆಡ್ ಅನ್ನುವಂಥದ್ರ ಬಗ್ಗೆ. ನಾನು ಖಂಡಿತವಾಗಿ ಅದನ್ನು ಒಪ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಅದನ್ನ ಎಲ್ಲೂ ನಾನು ನೋಡ್ಲಿಲ್ಲ. ನಾನಿದ್ದಿದ್ದು ಕೇವಲ 1 ವಾರ. 1 ವಾರದಲ್ಲಿ ಇದೊಂದು ಜೋಕಾಗೆ ಹೇಳ್ಬೇಕು ನಿಮಗೆ, 8 ವಾರಗಳ ನಂತರ ಸುದೀಪ್ ಸರ್ ಕೇಳ್ತಾರೆ, ಎಲಿಮಿನೇಟ್ ಆಗೋ ಮಕ್ಕಳಲ್ಲಿ ಕೇಳ್ತಾರೆ, ನೀನ್ ಯಾಕೆ ಉಳ್ಕೊಳ್ಬೇಕು, ಒಂದು ಒಳ್ಳೆ ಕಾರಣ ಕೊಟ್ಟು ನೀವು ಹೇಳಿ, ನೀವ್ ಯಾಕೆ ಉಳ್ಕೊಳ್ಬೇಕು, ಒಂದು ಒಳ್ಳೆ ಕಾರಣ ಕೊಟ್ಟು ಹೇಳಿ ಅಂತ. ಅವಾಗ ಹೇಳ್ತಾರೆ 1-2-3 ಜನ, ಸರ್ ಆಟವನ್ನ ನಾನು ಇವಾಗ ಅರ್ಥ ಮಾಡ್ಕೊಂಡಿದ್ದೀನಿ, ಇವಾಗಿಂದ ನನ್ನ ಆಟ ಶುರುವಾಗುತ್ತೆ ಅಂತ 8 ವಾರಗಳ ನಂತರ ಹೇಳ್ತಾರೆ. ಅಂಥದ್ರಲ್ಲಿ ನಾನು 1 ವಾರಕ್ಕೆ ಏನ್ ಅರ್ಥ ಮಾಡ್ಕೊಳ್ಳಿ, ಯಾರನ್ನ ಅರ್ಥ ಮಾಡ್ಕೊಳ್ಳಿ? ಸೊ 1 ವಾರ ಯಾವುದಕ್ಕೂ ಸಾಕಾಗೋದೇ ಇಲ್ಲ. ಕಡಿಮೆ ಅಂತ ಅಂದ್ರೂ ನೀವು ಒಂದು 2 ವಾರನಾದ್ರೂ ಇರ್ಬೇಕಾಗತ್ತೆ. ಎಲ್ಲರೂ ಮೊದಲನೇ ವಾರ ಇನ್ನೂ ಸೆಟ್ಲ್ ಆಗ್ತಾ ಇರ್ತಾರೆ, ಅಲ್ಲಿಗೆ ಅಡ್ಜಸ್ಟ್ ಆಗ್ತಾ ಇರ್ತಾರೆ. ಹಾಗಾಗಿ 1 ವಾರಕ್ಕೆ ಏನೂ ಗೊತ್ತಾಗಲ್ಲ. ಹಾಗಾಗಿ ನನಗೆ ಅದು ಯಾವುದು ಗಮನಕ್ಕೆ ಬಂದಿಲ್ಲ. ಓಕೆ, ಬಿಗ್ ಬಾಸ್ ನಲ್ಲಿ ಅನೇಕ ಜೋಡಿಗಳು ಬರ್ತಿರ್ತವೆ ಮೇಡಮ್. ಈಗ ಹುಡುಗಿ ತುಂಬಾ ಲವ್ಗಳು ಕೂಡ ಆಗಿದೆ ಬಿಗ್ ಬಾಸ್ ನಲ್ಲಿ. ಒಳಗಡೆ ಲವ್ ಆಗಿ ಹೊರಗಡೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತವರು ಇದ್ದಾರೆ. ಕೆಲವೊಂದಿಷ್ಟು ಎಕ್ಸಾಂಪಲ್ ನಮ್ಮ ಮುಂದೆ ಇದೆ. ಹಾಗಾಗಿ ಈಗ ಪ್ರಸ್ತುತ ಬಿಗ್ ಬಾಸ್ ಮನೆಯಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಜೋಡಿ ಅಂತ ಹೇಳಿ ಬಹಳಷ್ಟು ಟ್ರೆಂಡ್ ಅಲ್ಲಿ ಇದೆ. ಈಗ ಭವ್ಯ ಮತ್ತು ತ್ರಿವಿಕ್ರಮ್ ಜೋಡಿಯ ಲವ್ ಬಗ್ಗೆ ಹೇಳೋದಾದ್ರೆ ಮೇಡಮ್, ನಾನಿರುವಾಗ ಏನೂ ಇರ್ಲಿಲ್ಲ. ಈಗ ಬಂದ ನಂತರ ನೀವೆಲ್ಲ ಏನ್ ನೋಡಿದಿರೋ ನಾನು ಅಷ್ಟೇ ನೋಡಿದೀನಿ. ಸೊ ಹಾಗಾಗಿ ನನಗೆ ಯಾವುದೋ ಒಂದು ಸ್ಪಷ್ಟತೆ ಇಲ್ಲ. ಅಲ್ಲಿ ನಿಜವಾಗ್ಲೂ ಏನ್ ನಡೀತಾ ಇದೆ, ಕಂಟೆಂಟ್ಗೋಸ್ಕರ ನಡೀತಾ ಇದೆಯೋ ಅಥವಾ ನಿಜವಾಗ್ಲೂ ಇದೆಯೋ, ಅದು ನನಗೆ ಗೊತ್ತಾಗ್ತಾ ಇಲ್ಲ. ರಿಯಲ್ ಆಗಿಲ್ಲ ಅಂತೀರಿ ನೀವು? ಅಲ್ಲ, ಗೊತ್ತಿಲ್ಲ ನನ್ಗೆ. ರಿಯಲ್ ಆಗೂ ಇರಬಹುದು, ಅಥವಾ ಕಂಟೆಂಟ್ಗೋಸ್ಕರ ಇರಬಹುದು, ಅಥವಾ ಅವರ ಆಟ ಆಡುವ ಒಂದು ರೀತಿ ಇರಬಹುದು, ಅದು ಗೊತ್ತಿಲ್ಲ ನನ್ಗೆ. ಯಾಕಂದ್ರೆ ಗೊತ್ತಿಲ್ದಿರೋ ವಿಚಾರವನ್ನ ಖಂಡಿತವಾಗಿ ಹೇಳೋಕ್ ಬರೋದಿಲ್ಲ. ಬಟ್ ನಾನು ಅಲ್ಲಿ ಇರಬೇಕಾದ್ರೆ ನನಗೆ ಅದ್ಯಾವುದು ಕಾಣಿಸ್ಲಿಲ್ಲ. ಓಕೆ, ಈಗಾಗಲೇ ಫಿನಾಲೆ ಸ್ಟಾರ್ಟ್ ಆಗಿದೆ ಮೇಡಮ್. ಟಾಪ್ 6 ಕಂಟೆಸ್ಟೆಂಟ್ಸ್ ಇದ್ದಾರೆ. ಯಾರು ನಂಬರ್ 2 ಅಲ್ಲಿ ಬರ್ಬೋದು ಮೇಡಮ್? ಯಾರು ವಿನ್ ಆಗಬಹುದು, ರನ್ನರ್ ಅಪ್ ಯಾರಾಗಬಹುದು? ಅದು ನಿಜವೂ ಎಷ್ಟು ಗೊಂದಲಮಯವಾಗಿದೆ ಅಂತ ಅಂದ್ರೆ, ಇವಾಗ ದಿನ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಅಥವಾ ಬಿಗ್ ಬಾಸ್ ವಿಚಾರವಾಗಿ ನಾವು ಯಾವುದೇ ಒಂದು ವಿಷಯವನ್ನ ನೋಡಿದಾಗ ಇವಾಗ ಇದ್ದಿದ್ದೊಂದು ಗಳಿಗೆಗೆ ಬದಲಾಗುತ್ತೆ. ಯಾವುದು ಅದು ಗೊತ್ತಾಗಲ್ಲ. ಒಬ್ರು ಹೇಳ್ತಾರೆ ಇಲ್ಲ ಇದು ಇವರಿಗೆ ಚೆನ್ನಾಗಿದೆ, ಅವ್ರಿಗೆ ಈಗ ಏನೇ ಆದ್ರೂ ಜನರ ವೋಟ್ ಮೇಲೆ ನಿಂತ್ಕೊಂಡಿದೆ. ಸೊ ಹಾಗಾಗಿ ಯಾವುದನ್ನು ನಾವು ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನ್ ಬೇಕಾದ್ರೂ ಆಗಬಹುದು. ಈಗ ಉತ್ತರ ಕರ್ನಾಟಕದವ್ರು ತುಂಬಾ ಜನ ಅಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಕಳೆದ 10 ಸೀಸನ್ಗಳಲ್ಲಿ ಉತ್ತರ ಕರ್ನಾಟಕದ ಯಾವುದೇ ಬಿಗ್ ಬಾಸ್ ಸ್ಪರ್ಧೆ ವಿನ್ನರ್ ಆಗಿಲ್ಲ. ಹನುಮಂತನನ್ನ ವಿನ್ನರ್ ಮಾಡ್ಬೇಕೆನ್ನುವಂತ ಏನಾದ್ರು ಪ್ಲಾನ್ ನಡೀತಿದೆ ಮೇಡಮ್ ಬಿಗ್ ಬಾಸ್ ಕಡೆಯಿಂದ?
ಎಲ್ಲರೂ ಅವ್ರವ್ರಿಗೆ ಇಷ್ಟವಾದಂತಹ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಅವರಿಗೆ ಎಲ್ಲರೂ ಬೆಂಬಲವನ್ನ ನೀಡ್ತಾ ಇದ್ದಾರೆ, ವೋಟ್ ಮಾಡಿ ಅಂತ ಎಲ್ಲಾ ಕಡೆ ಕೇಳ್ಕೊಳ್ತಾ ಇದ್ದಾರೆ. ಈಗ ಮೋಕ್ಷಿತಾ ಅವ್ರದ್ದು ನೋಡ್ತಾ ಇದೀವಿ, ತ್ರಿವಿಕ್ರಮ್ ಅವ್ರದ್ದು ನೋಡ್ತಾ ಇದ್ದೀವಿ, ಭವ್ಯ ಅವ್ರನ್ನ ನೋಡ್ತಾ ಇದೀವಿ, ಹನುಮಂತ್ ಅವ್ರದ್ದು, ರಜತ್ ಅವ್ರದ್ದು, ಮಂಜು ಅವ್ರದ್ದು, ಎಲ್ಲರಿಗೂ ಇವರಿಗೆ ವೋಟ್ ಮಾಡಿ ಅಂತ ಅವರವರ ಅಭಿಮಾನಿಗಳು, ಅವರವರ ಒಂದು ಎಲ್ಲಾ ಕಡೆನೂ ಅವರವರ ಒಂದು ಗುಂಪಾಗಿದೆ. ಸೊ ಅವ್ರವ್ರಿಗೆ ತುಂಬಾ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲಿಂದ ಹೆಚ್ಚು ವೋಟ್ ಬರುತ್ತೆ, ಏನಾಗುತ್ತೆ, ಖಂಡಿತವಾಗಿಯೂ ನಾವು ಅದನ್ನ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಓಕೆ, ಈಗ ಕಿಚ್ಚ ಸುದೀಪ್ ಅವ್ರದ್ದು ಲಾಸ್ಟ್ ಸೀಸನ್ ಮೇಡಮ್, ಕಳೆದ 11 ಸೀಸನ್ಗಳಲ್ಲಿ ಕಿಚ್ಚ ಸುದೀಪ್ ಅವರು ನಿರೂಪಣೆಯನ್ನು ಮಾಡ್ಕೊಂತ ಬಂದಿದ್ದಾರೆ. ಆ ಒಂದು ಬಿಗ್ ಬಾಸ್ ಎನ್ನುವಂಥದ್ದಕ್ಕೆ ಒಂದು ಕಳೆ ತಂದಿದ್ದಾರೆ. ಕಿಚ್ಚ ಸುದೀಪ್ ಅಂದ್ರೆ ಬಿಗ್ ಬಾಸ್ ಅಂದ್ರೆ ಕಿಚ್ಚ ಸುದೀಪ್ ಅಂತ ಹೇಳಿ. ಹಾಗಾಗಿ ಕಿಚ್ಚ ಸುದೀಪ್ ಅವ್ರದ್ದು ಲಾಸ್ಟ್ ಸೀಸನ್ ಮೇಡಮ್. ಈಗ ನೆಕ್ಸ್ಟ್ ಯಾರು ಆಗಬಹುದು ಆಂಕರ್ ಅನ್ನುವಂಥದ್ದು ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಮಾಹಿತಿ, ಮತ್ತು ಯಾರು ನೆಕ್ಸ್ಟ್ ಬರಬಹುದು ಅಥವಾ ಅದಕ್ಕೆ ಯಾರು ಎಲಿಜಿಬಲ್ ಇದ್ದಾರೆ ಅನಿಸ್ತದೆ? ಖಂಡಿತ ಇದು ಕೂಡ ಗೊತ್ತಾಗಲ್ಲ. ಅಂದ್ರೆ ನೀವು ಹೇಳ್ದಾಗೆ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರೇ ಕಣ್ಮುಂದೆ ಬರೋದು. ಸೊ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋದ್ರು. ಈ 10 ವರ್ಷಗಳೇನಿದೆ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋದ್ರು. ಅದೇ ಮಟ್ಟಕ್ಕೆ ಮತ್ತೆ ಯಾರು ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಅರ್ಹತೆ ಇರೋರು ಖಂಡಿತವಾಗಿಯೂ ಕರ್ನಾಟಕದಲ್ಲಿ ತುಂಬಾ ಜನ ದೊರಕಬಹುದು. ರಮೇಶ್ ಅರವಿಂದ್ ಸರ್ ಆಗ್ಬೋದು, ನಮ್ಮ ಶೆಟ್ಟಿ ಸರ್ ಅವರು ಆಗ್ಬಹುದು, ರಿಷಬ್ ಶೆಟ್ಟಿ ಸರ್ ಅವರು ಆಗಬಹುದು. ಇನ್ನು ಸಾಕಷ್ಟು ಜನ ಇದಕ್ಕೆ ಸಡನ್ ಆಗಿ ನನಗೆ ನೆನಪಿಗೆ ಬರ್ತಾ ಇಲ್ಲ. ಬಟ್ ಖಂಡಿತವಾಗಿ ಇವ್ನು ಯಾರು ನಡೆಸ್ಕೊಂಡು ಹೋಗ್ತಾರೋ ಅದನ್ನ ಊಹೆ ನನಗೆ ಮಾಡೋಕ್ಕಾಗ್ತಾ ಇಲ್ಲ. ಓಕೆ, ಓವರಾಲ್ ಆಗಿ ಸೀಸನ್ 11 ಬಗ್ಗೆ ತಿಳಿಸೋದಾದ್ರೆ ಮೇಡಮ್, ಮೊಟ್ಟ ಮೊದಲ ಬಾರಿಗೆ ನನ್ನ ಜೀವನದಲ್ಲಿ ನಾನು ಈ 11 ವರ್ಷಗಳ ಸೀಸನ್ನಲ್ಲಿ ಒಂದೇ ಒಂದು ಸೀಸನ್ನ ಫಾಲೋ ಮಾಡಿದ್ದು ಅಂತ ಅಂದರೆ ಬಿಗ್ ಬಾಸ್ 11th ಸೀಸನ್. ಯಾಕಂದ್ರೆ ನಾನು ಅದರ ಒಂದು ಸ್ಪರ್ಧಿ ಆಗಿದ್ದರಿಂದ ಅದನ್ನ ಅನುಸರಿಸ್ಕೊಂಡು ಬಂದೆ. ಮುಂಚೆ ಎಲ್ಲ ನೋಡಿದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ ನಾನು. ಆದ್ರೆ ಅನ್ನೊಂದು ನನಗೆ ವಿಶೇಷ, ಯಾಕೆ ಅಂತಂದ್ರೆ ನಾನು ಎಲ್ಲದನ್ನು ನೋಡ್ಕೊಂಡು ಬಂದೆ, ಮತ್ತೆ ನಾನು ಕೂಡ ಸ್ಪರ್ಧಿಯಾಗಿದ್ದೆ. ಚೆನ್ನಾಗಿ ಮೂಡಿ ಬಂದಿದೆ. ನಿಮ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಯಾರು ಫೇವರೇಟ್ ಅಂತ ಹೇಳ್ತೀರಾ ಮೇಡಮ್, ಅಥವಾ ಯಾರು ಬೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳಿ? ಬೆಸ್ಟ್ ಕಂಟೆಸ್ಟೆಂಟ್ ಅಂತ ಮುಂಚಿತವಾಗಿತ್ತು. ಹೋಗ್ತಾ 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 ಎಲ್ಲರೂ ತುಂಬಾ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಆಡಿ ಇಲ್ಲಿವರೆಗೂ ಬಂದಿದ್ದಾರೆ. ನೋಡಿ, 115 ದಿನಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಪೂರೈಸ್ತೀವಿ ಅಂತ ಅಂದ್ರೆ ಅದು ಸುಲಭದ ಮಾತು ಅಲ್ವೇ ಅಲ್ಲ. 24 ಗಂಟೆಗಳ ಕಾಲ ನೀವು ನಿಮ್ಮ ತುದಿಗಾಲಲ್ಲಿ ನಿಂತಿರ್ಬೇಕು. ಆ ರೀತಿಯಾದಂತಹ ಆಟಗಳು, ಆ ರೀತಿಯಾದಂತಹ ಟಾಸ್ಕ್ಗಳು, ಅದು ಇದು ಕೊಡ್ತಾನೆ ಇರ್ತಾರೆ. ಅಂಥದ್ರಲ್ಲಿ ನೀವು 4 ತಿಂಗಳ ಕಾಲ ಫೋನನ್ನ ಬಿಟ್ಟು, ಮನೆ ಮಠವನ್ನ ಬಿಟ್ಟು, ಪ್ರಪಂಚದ ಯಾವುದೇ ಒಂದು ಸಂಪರ್ಕ ಇಲ್ಲದೆ ಇಷ್ಟು ದಿನಗಳ ಕಾಲ ಆ ಮನೆ ಒಳಗಿದ್ದಾರೆ ಅಂತ ಅಂದ್ರೆ ಎಲ್ಲರೂ ಅರ್ಹರೆ. ಅಲ್ಲಿರುವಂತಹ 6 ಜನರು ಕೂಡ ಬಹಳ ಕಷ್ಟಪಟ್ಟು ಆ ಒಂದು ಸ್ಥಾನದಲ್ಲಿ ಇದ್ದಾರೆ. ಹಾಗಾಗಿ ಎಲ್ರಿಗೂ ಒಂದೊಂದು ಅಂಶ ಸ್ಟ್ರೆಂತ್ ಇದೆ, ಎಲ್ರದ್ದು ವೀಕ್ನೆಸ್ ಇದೆ, ಎಲ್ರದ್ದು ಸ್ಟ್ರೆಂತ್ ಇದೆ. ನನ್ನ ಪ್ರಕಾರ ಎಲ್ಲರೂ ವಿನ್ನರ್ಸ್ ಅಂತ ಅನ್ನೋ ಹಾಗೆ ಕಾಣ್ತಾ ಇದ್ದಾರೆ ಒಂದು ವಾರದಿಂದ. ಓಕೆ, ನಿಮಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಹೋಗಿ ಬಂದ ಮೇಲೆ ನಿಮ್ಗೆ ಏನು ಚೇಂಜಸ್ ಅನಿಸಿದ್ರಿ ಮೇಡಮ್? ಹೊರಗಡೆ ಆಗಿರ್ಬೋದು, ಜನರ ರೆಸ್ಪಾನ್ಸ್ ಆಗಿರ್ಬೋದು, ನೀವು ಓಡಾಡೋ ಸ್ಥಳಗಳಲ್ಲಿ ನಿಮ್ಮನ್ನು ನೋಡುವಂಥ ರೀತಿ ಯಾವ ರೀತಿ ಇದೆ ಮೇಡಮ್? ನಾನು ಮುಂಚೆಯಿಂದನೂ ತುಂಬಾ ಒಂಥರ ಆಕ್ಟಿವ್ ಆಗಿರುವಂತಹ ವ್ಯಕ್ತಿ. ಜನರ ಜೊತೆ ಸ್ಪಂದಿಸೋದಾಗೋದು, ಶಾಲಾ ಕಾಲೇಜುಗಳಿಗೆ ಹೋಗೋದು ಆಗ್ಬಹುದು, ಮತ್ತೆ ಸ್ವಯಂ ಸೇವಕಿಯಾಗಿ ನಾನು ಸಮಾಜ ಸೇವೆಯನ್ನ ಮಾಡುವಂಥದ್ದಾಗಬಹುದು, ಭರತನಾಟ್ಯ ಕಾರ್ಯಕ್ರಮಗಳನ್ನು ಕೊಡುವಂಥದ್ದಾಗಬಹುದು, ಮತ್ತೆ ನನ್ನ ಧಾರಾವಾಹಿ ಸಿನಿಮಾಗಳ ಮೂಲಕ ಆಗಬಹುದು. ಎಲ್ಲಿ ಹೋದ್ರೂ ಆ ಒಂದು ಜನಪ್ರಿಯತೆ ಅದೆಲ್ಲವೂ ಕೂಡ ಇತ್ತು. ಅದರಲ್ಲಿ ಯಾವುದೇ ಬದಲಾವಣೆನ ನಾನು ನೋಡಿಲ್ಲ. ಆದರೆ ಕೆಲವು ಈ ಬಿಗ್ ಬಾಸ್ ಅನ್ನ ಜಾಸ್ತಿ ನೋಡ್ಕೊಂಡು ಬರುವಂತಹ ಗುಂಪಿನ ಜನ ಏನಿದ್ದಾರೆ, ಅವ್ರು ಹೇಳಿದ್ದು ನೀವು 1 ವಾರಕ್ಕೆ ಬರುವಂತಹ ಸ್ಪರ್ಧಿ ಅಲ್ವೇ ಅಲ್ಲ, ನೀವು ಇರಬೇಕಿತ್ತು ಆ ಮನೆ ಒಳಗೆ ಅಂತ ತುಂಬಾ ಏನಂತಾರೆ ನಿಜವಾಗ್ಲೂ ನೊಂದ್ಕೊಂಡು ಹೇಳಿದವರು ತುಂಬಾ ಜನ ಸಿಕ್ಕಿದ್ರು ನನಗೆ. ಆ ರೀತಿಯವರು ಅದನ್ನು ಕೇಳಿದಾಗ ನನಗೆ ಖುಷಿ ಆಯ್ತು. ಸಾಕು ಬಿಡಪ್ಪ, ಇಷ್ಟು ಕೇಳಿಸ್ಕೊಂಡಲ್ಲ, ಆ ಮನೆಯೊಳಗೆ ಇದ್ದಪ್ಪ ಇವಳು ಯಾವಾಗ ಹೊರಗೆ ಹೋಗ್ತಾಳೆ ಅನ್ನಿಸ್ಕೊಳ್ಳೋದಕ್ಕಿಂತ ನೀವು ಇದ್ದಿದ್ರೆ ಚೆನ್ನಾಗಿರೋದು ಅಂತಾನೆ ತುಂಬಾ ಕೇಳಿಸ್ಕೊಂಡು ನನಗೆ ಸಂತೋಷ. ತುಂಬಾ ಜನರ ಡ್ರೀಮ್ ಕೂಡ ಆಗಿರುತ್ತೆ ಮೇಡಮ್, ಬಿಗ್ ಬಾಸ್ಗೆ ಹೋಗ್ಬೇಕು, ಬಿಗ್ ಬಾಸ್ ಮನೆಗೆ ನಾನು ಹೋಗ್ಬೇಕು, ನಾನು ಕೂಡ ಟಾಸ್ಕ್ ಆಡಬೇಕು, ಹಾಗೆ ಮಾಡ್ಬೇಕು ಅಂತ ಹೇಳಿ. ಆ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗುತ್ತೆ ಅನ್ನೋಂಥದ್ದು ಏನಾದ್ರು ಮಾಹಿತಿ ಇದೆ ಮೇಡಮ್? ನನಗೆ 6 ವರ್ಷಗಳ ಹಿಂದೆ ಒಂದ್ಸಲ ಕೇಳಿದ್ರು ಬಿಗ್ ಬಾಸ್ಗೆ ಬರ್ತೀರಾ ಅಂತ. ಅವಾಗ ಮಕ್ಕಳು ತುಂಬಾ ಚಿಕ್ಕವರಾಗಿದ್ದರಿಂದ ನನಗೆ 3-4 ತಿಂಗಳು ಬಿಟ್ಟು ಬರೋದಕ್ಕಾಗಲ್ಲ ಅಂತ ಹೇಳಿದ್ದೆ. ಈ ಸಲ ಅದಾದ ನಂತರ ಈ ಸಲ ನನಗೆ ಆಹ್ವಾನ ಬಂತು ಅದಕ್ಕೆ ಬಿಗ್ ಬಾಸ್ಗೆ ಬರೋದಕ್ಕೆ. ಮೊದಲನೇ ಕಾಲ್ ಬಂದ ತಕ್ಷಣ ನಾ ಹೇಳಿದ್ದು, ಬಿಗ್ ಬಾಸ್ ದಯವಿಟ್ಟು ಕ್ಷಮಿಸಿ, ನನ್ನ ಕೈಲಿ ಆಗಲ್ಲ. ಯಾಕಂತಂದ್ರೆ ಇನ್ನೊಂದು 6 ತಿಂಗಳಿಗೆ ನನ್ನ ಮಗಳು ಕಾಲೇಜ್ಗೆ ಹೋಗ್ತಾ ಇದ್ದಾಳೆ, ಅವಳ ಜೊತೆಗೆ ನಾನು ಇವಾಗ ಇರೋದು ತುಂಬಾ ಮುಖ್ಯ, ಅವಳನ್ನ ಬಿಟ್ಟು ಬರೋದಕ್ಕೆ ನನಗಾಗಲ್ಲ, ಆದ್ರಿಂದ ದಯವಿಟ್ಟು ಕ್ಷಮಿಸಿ, ನನಗೆ ಬರಕ್ ಆಗಲ್ಲ
ಅಂತ ಹೇಳಿ ಫೋನ್ ಇಟ್ಟಿದ್ದಾಯ್ತು. ಆಮೇಲೆ ಅವ್ರು ಮತ್ತೆ ಕಾಲ್ ಮಾಡಿ ಹೇಳಿದ್ರು, ನೀವು ಈಗಲೇ ಉತ್ತರ ಕೊಡಬೇಕಾಗಿಲ್ಲ, 1-2 ದಿನ ಸಮಯ ತಗೊಳ್ಳಿ, ನಿಮ್ಮ ಮನೆಯವ್ರ ಜೊತೆ ಮಾತಾಡಿ, ಮಕ್ಳ ಜೊತೆ ಮಾತಾಡಿ, ನಿಮ್ಮ ಪತಿಯವ್ರ ಜೊತೆಗೆ ಮಾತಾಡಿ, ಆಮೇಲೆ ನಿರ್ಧಾರವನ್ನು ತಗೊಂಡು ಹೇಳಿ ಅಂತ. ನಾನು ಹೇಳಿದೆ, ನೀವು 2 ದಿನ ಅಲ್ಲ 2 ವಾರ ಸಮಯ ಕೊಟ್ಟರು ನನ್ನ ಉತ್ತರ ಇದೇ ಆಗಿರುತ್ತೆ, ನನಗೆ ಬರೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ ಅಂತ. ಆದರೆ ಅವರು ಇಲ್ಲ, ಇದೇ ಉತ್ತರ ನೀವು 2 ದಿನ ಬಿಟ್ಟು ಹೇಳಿ ಅಂತ ಹೇಳ್ತಾರೆ. ನನ್ನ ಮಗಳು ಆಮೇಲೆ ಬಂದ್ಬಿಟ್ಟು, ನೀನು ನನಗೋಸ್ಕರ ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಬಿಟ್ಟಿದ್ಯಾ, ಏನೋ ಮಗಳನ್ನ ನೋಡ್ಕೊಳ್ಬೇಕು ಅಥವಾ ಮಗಳ ಜೊತೆ ಇರಬೇಕು ಅಂತ ಹೇಳಿ, ಇದನ್ನು ಮಾಡಿಬಿಡು, ನೀನು ಇಷ್ಟು ಬಂದಿದೆ, ಹಾಗಾಗಿ ಮಾಡಿಬಿಡು ಅಂತ ಅವಳು ಹೇಳ್ತಾಳೆ. ನಂತರ ನಮ್ಮ ಅತ್ತೆ ನಮ್ಮ ಮಾವನವರು ಅವ್ರು ಹೇಳ್ತಾರೆ, ಅವ್ರು ಹೈದರಾಬಾದಲ್ಲಿರ್ತಾರೆ, ನಾವು ಬಂದು ನಿನ್ನ ಮಗಳ ಜೊತೆ ಇರ್ತೀವಿ, ನೀನು ಹೋಗು ಬಾ ಅಂತ. ಇವರೆಲ್ಲರೂ ನನ್ನನ್ನು ಒಂಥರ ಹುರಿದುಂಬಿಸಿ ಪ್ರೋತ್ಸಾಹ ಮಾಡಿ ನನ್ನನ್ನು ಬಿಗ್ ಬಾಸ್ ಮನೆಗೆ ಕಳಿಸ್ತಾರೆ. ಹಾಗಾಗಿ ನಾನು ಯಾವುದೇ ಒಂದು ಯೋಜನೆಯನ್ನ ಮಾಡ್ಕೊಳ್ಳದೆ, ಯಾವುದೇ ಒಂದು ಆಲೋಚನೆ ಇಲ್ಲದೆ, ಯಾವುದೇ ಒಂದು ಅನುಭವ ಇಲ್ಲದೆ, ಯಾಕಂದ್ರೆ ನಾನು ಮುಂಚೆನೆ ನಿಮ್ಗೆ ಹೇಳಿದಾಗೆ ಬಿಗ್ ಬಾಸ್ನ 1 ಸೀಸನು ನಾನು ನೋಡಿಲ್ಲ, 1 ಎಪಿಸೋಡ್ ಸಹ ನೋಡಿಲ್ಲ. ಹಾಗೆ ಯಾವುದೇ ಅನುಭವನೂ ಇಲ್ಲದೆ ನಾನು ಬಿಗ್ ಬಾಸ್ ಮನೆಗೆ ಹೋಗಿ ಬರ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ನೋಡುವ ಬಿಗ್ ಬಾಸ್ ಕನ್ನಡ ಸೀಸನ್ 11 ವಿನ್ನರ್ ಯಾರಾಗ್ತಾರೆ ಅಂತ ಹೇಳಿ. ನಿಮ್ಮ ಮಾತುಗಳು ಎಷ್ಟು ಸತ್ಯವೋ ಅಷ್ಟೇ ಕೂಡ ಬಿಗ್ ಬಾಸ್ ವಿನ್ನರ್ಗೂ ಕೂಡ ಅಷ್ಟೇ ಸತ್ಯ. ಈ ಪ್ರಶ್ನೆ ನಿಮ್ಗೂ ಕೇಳ್ಬೋದಾ, ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ವಿನ್ ಆಗ್ಬೇಕು? ನಾನು ಕೂಡ ಉತ್ತರ ಕರ್ನಾಟಕದವರು, ನಮ್ಮದೇ ಆಗಿರತಕ್ಕಂತ ಹೆಮ್ಮೆ ಕೂಡ ಇದೆ. ನನ್ನ ಸಪೋರ್ಟ್ ಹನುಮಂತನಿಗೆ ಮೇಡಮ್. ಹನುಮಂತ ವಿನ್ ಆಗೇ ಆಗ್ತಾರೆ ಅನ್ನುವಂತ ಕಾನ್ಫಿಡೆಂಟ್ ಕೂಡ ನನಗಿದೆ. ನನ್ನ ಸಪೋರ್ಟ್ ಕೂಡ ಹನುಮಂತನಿಗೆ ಮೇಡಮ್. ನೈಸ್. ವೀಕ್ಷಕರು ನೋಡಿದ್ರಲ್ಲ, ಇದಾಗಿತ್ತು ಇವತ್ತು ಯಮುನಾ ಶ್ರೀನಿಧಿ ಅವರ ಮಾತುಗಳು. ಬಿಗ್ ಬಾಸ್ ಕನ್ನಡ ಸೀಸನ್ 11 ಈಗಾಗಲೇ ಅಂತಿಮ ಘಟ್ಟಕ್ಕೆ ತಲುಪಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಟ್ರೋಫಿಯನ್ನ ಯಾರು ಮೇಲೆತ್ತಲಿದ್ದಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಬಹಳಷ್ಟು ಕ್ಯೂರಿಯಾಸಿಟಿ ಕೂಡ ಹುಟ್ಟಿಸಿದೆ ಬಿಗ್ ಬಾಸ್ ಕನ್ನಡ ಸೀಸನ್ 11. 6 ಕಂಟೆಸ್ಟೆಂಟ್ಗಳು ಕೂಡ ಈಗಾಗಲೇ ಅಂತಿಮ ಹಂತದಲ್ಲಿ ಇದ್ದಾರೆ. ತ್ರಿವಿಕ್ರಮ್, ಮಂಜು ಆಗಿರ್ಬೋದು, ರಜತ್ ಆಗಿರ್ಬೋದು, ಮೋಕ್ಷಿತಾ, ಭವ್ಯ ಮತ್ತು ಉತ್ತರ ಕರ್ನಾಟಕದ ಜವಾರಿಯ ಹಳ್ಳಿ ಹೈದ ಹನುಮಂತ ಯಾರು ವಿನ್ ಆಗ್ತಾರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗಲಿದೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಹಾಗೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.